ಆತ್ಮೀಯ H60 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೊತೆಯವರು. ಇದೀಗ ಬಿಸಿ ಬಿಸಿಯಾಗಿ ಬರ್ತಂಥ ಸುದ್ದಿ, ಈ ಮೀಸಲಾತಿ ಒಳ ಮೀಸಲಾತಿ ಬಗ್ಗೆ ಕ್ಯಾಬಿನೆಟ್ ಡಿಸಿಷನ್ ತೆಗೆದುಕೊಂಡಂತೆ ಸುದ್ದಿ ಬರ್ತಾ ಇದೆ. ಈ ಕ್ಯಾಬಿನೆಟ್ ಡಿಸಿಷನ್ ಪ್ರಕಾರ ಎಲ್ಲರಿಗೂ ಸಮಸಮವಾಗಿ ಹಂಚುವಂಥ ಒಂದು ಕೆಲಸವನ್ನು ನಮ್ಮ ಸಿದ್ದರಾಮಯ್ಯ ಸರ್ಕಾರ ಅಥವಾ ನಮ್ಮ ಕ್ಯಾಬಿನೆಟ್ ಮಾಡಿದೆ ಅಂತ ಹೇಳಲಾಗ್ತಾ ಇದೆ. ಅದರಲ್ಲೂ ವಿಶೇಷವಾಗಿ ನಾವು ಈವರೆಗೆ ಚರ್ಚಿಸಿದಂಥ 5.3, 5.3, 4.4 ಆಗ್ಬೋದು ಡಿವಿಷನ್ ಅಂತೇಳಿ. ಯಾಕಂದ್ರೆ ಮಾಡಿದ್ದು 17, ಈಗ ಒಳ ಮೀಸಲಾತಿ ಘೋಷಣೆ ಮಾಡೋದು 15ರ ಒಳಗೆ. ಹೀಗಾಗಿ 15ರಲ್ಲಿ ಸೆಟಪ್ ಮಾಡಿ ಎಲ್ಲರೂ ಇದರಲ್ಲಿ ಸಮಾಧಾನ ಮಾಡುವಂಥ, ಸಮಾನವಾಗಿ ನೋಡುವಂಥ ಕೆಲಸವನ್ನು ನಮ್ಮ ಸಿದ್ದರಾಮಯ್ಯನವ್ರ ಕ್ಯಾಬಿನೆಟ್ ಮಾಡಿದೆ ಅಂತ ಹೇಳಲಾಗ್ತದೆ. ಇದರಿಂದಾಗಿ ಒಳ ಜಗಳ, ಬಲಗೆ ಮತ್ತು ಎಡಗೆ ಮಧ್ಯದ ಜಗಳ ಕಡಿಮೆ ಆಗ್ಬೋದು ಅನ್ನುವಂಥ ಆಶೆ ಎಲ್ಲ ಕಡೆಯಿಂದ ಕೇಳಿ ಬರ್ತಾಯಿದೆ. ಇದರರ್ಥ ಈ ಒಂದು ಒಳ ಮೀಸಲಾತಿ ಹಂಚಿಕೆಯಿಂದಾಗಿ ಸದ್ಯದಲ್ಲಿ ನಡೆಯುತ್ತಿರುವಂಥ ಒಂದು ಅಪಾಯಿಂಟ್ಮೆಂಟ್ಸ್ ಅಂದರೆ ನಿರುದ್ಯೋಗಿಗಳಿಗೆ ಮನೆ ಆಶ್ವಾಸನೆ ಕೊಟ್ಟ ಹಾಗೆ ನಮ್ಮ ಸಿದ್ದರಾಮಯ್ಯನವರು ಈಗ 56,000 ಏನು ತುಂಬಿಕೊಳ್ಬೇಕಾಗಿದೆ ಈ ಹುದ್ದೆಗಳನ್ನು ಅವ್ರಿಗೂ ಅನ್ವಯ ಆಗುವಂಗೆ ಮಾಡುವಂಥದ್ದು. ಇದರಿಂದಾಗಿ ಒಂದು ದೊಡ್ಡ ಪ್ರಾಬ್ಲಮ್, ಹರ್ಡಲ್ಸ್ ಅಂದರೆ ಒಂದು ತಡೆ ಇಲ್ಲದಂಗೆ ಆಗ್ಬೋದು ಅಂತ ಲೆಕ್ಕ ಆಗ್ತಾಯಿದೆ. ಆದರೆ ಇಲ್ಲಿವರೆಗೆ ಒಳ ಮೀಸಲಾತಿ ಪ್ರಕಾರ ವಿಶೇಷವಾಗಿ ಎಡಗೈಯವರು ಹೆಚ್ಚಿಗೆ ಬೇಡ್ತಾಯಿದ್ರು, ಅದನ್ನು ವಿರೋಧಿಸಿ ಬಲಗೈಯವರು ಇನ್ನೂ ಹೆಚ್ಚಾಗಬೇಕು ಅಂತೇಳಿ ಬಯಸ್ತಾಯಿದ್ರು. ಇವ್ರ ಮಧ್ಯೆ ತಿಕ್ಕಾಡು ಜೋರಾಗಿ ಕೊನೆಗೆ ನ್ಯಾಯಮೂರ್ತಿ ನಮ್ಮ ನಾಗಮೋಹನ್ ದಾಸರ ಈ ಒಂದು ವರದಿಯನ್ನು, ಅವರ ನಿರ್ಧಾರವನ್ನು, ತೀರ್ಪನ್ನು ಕಿತ್ತಾಕಿಬಿಡಿ, ಇದು ಅವೈಜ್ಞಾನಿಕವಾಗಿದೆ ಅಂತೇಳಿ ಬಲಗೈದವರು ಜೋರುದಾರದಂಥ ಒಂದು ವಿರೋಧವನ್ನು ವ್ಯಕ್ತ ಮಾಡುವಂಥ ಈ ಸಂದರ್ಭದಲ್ಲಿ, ಒಬ್ಬರಿಗೊಬ್ಬರು ದೂರ ಸಿಗ್ತಿರುವಂಥ ಈ ಸಂದರ್ಭದಲ್ಲಿ ಸರ್ಕಾರ ಭಾಳ ಎಚ್ಚರಿಕೆಯಿಂದ, ಭಾಳ ಜಾಣ್ಮೆಯಿಂದ ಈ ಕೆಲಸವನ್ನು ಮಾಡಿ 5.25, 5.25, 4.5 ಈ ರೀತಿಯಾಗಿ ಅಸ್ಪೃಶ್ಯರಲ್ಲಿ 2 ಭಾಗ ಮಾಡಿಕೊಂಡು ಸ್ಪೃಶ್ಯರಲ್ಲೇ ಇನ್ನುಳಿದವರಿಗೆಲ್ಲ ಹಂಚುವಂಥ 4.5ರಲ್ಲೇ ಮಾಡೋ ಕೆಲಸವನ್ನು ಮಾಡಿದ್ದಾರೆ. ನಿಜವಾಗಿ ಇದು ಶ್ಲಾಘನೀಯ ಕಾರ್ಯ ಅಂತೇಳಿ ಈಗಾಗಲೇ ಪ್ರತಿಕ್ರಿಯೆಗಳು ಬರಲಿಕ್ಕೆ ಸ್ಟಾರ್ಟ್ ಆಗಿದ್ದಾವೆ. ಅದ್ರ ಜೊತೆಗೆ ಸಿದ್ದರಾಮಯ್ಯರು ಇಷ್ಟರಲ್ಲಿಯೇ ಈ ತಮ್ಮ ನಿರ್ಧಾರವನ್ನು ಈ ಹೋರಾಟಗಾರರಿಗೆ ತಿಳಿಸುವಂಥ ಕೆಲಸ ಮಾಡ್ತಾಯಿದ್ದಾರೆ, ಬಿಡುಗಡೆ ಮಾಡ್ತಾರೆ ತಮ್ಮ ವಿಷಯವನ್ನು. ಕ್ಯಾಬಿನೆಟ್ದಲ್ಲಿ ಏನು ಡಿಸಿಷನ್ ತೆಗೆದುಕೊಂಡಿದ್ದೀವಿ ಅಂತೇಳಿ, ಅದರಲ್ಲೂ BJP ಕಾಂಗ್ರೆಸ್ನಲ್ಲಿಯ ಎಡ ಮತ್ತು ಬಲ ಪಂಥೀಯ ಈ ಒಂದು ನಮ್ಮ ನಾಯಕರಿಗೆ ಎಡ ಮತ್ತು ಬಲ ಪಂಥಿ ಅಂತ ಅನ್ನೋಕ್ಕಿಂತಲೂ ಎಡಗೈ ಬಲಗೈ ಮೂಲಕ ಏನು ತಮ್ಮ ರಾಜಕೀಯ ಮಾಡುತ್ತಿರುವಂಥ ಈ ಒಂದು SC ಜನರಲ್ಲಿಯ ಈ ನಾಯಕರು ತಮ್ಮ ಹೊಂದಾಣಿಕೆಯನ್ನು ತಮ್ಮ ಮಾತನ್ನು ಮಾಡಿಕೊಂಡು ಒಂದು ಅಗ್ರಿಮೆಂಟಿಗೆ ಬಂದಿದ್ದಾರೆ, ಒಗ್ಗಟ್ಟಿಗೆ ಬಂದಿದ್ದಾರೆ ಮತ್ತು ಸಮಾನವಾಗಿ ಹಂಚಿದ್ದಾರೆ ಅಂತೇಳಿ ಹೇಳಲಾಗ್ತದೆ. ಇದರಿಂದ ಮುಂಬರುವ ದಿನಗಳಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿ, ಎಲ್ಲ ಅದರಲ್ಲೂ ಗೌರ್ಮೆಂಟ್ ಒಂದು ಸರ್ವಿಸ್ಗಳಲ್ಲಿ ಮತ್ತು ಅದೇ ಕಾಲಕ್ಕೆ ಇನ್ನೊಂದು ಈ ಪ್ರಮೋಷನ್ಸ್ ಆಗಲಿ ಮತ್ತೊಂದಾಗಲಿ ಅವಗೂ ಸಹಿತ ಒಂದು ಡಿಸ್ಕಷನ್ ಮಾಡಿ ಒಂದು ರೂಪ ತರ್ತಾ ಇದ್ದಾರೆ. ಮೊದಲು ಇದನ್ನು ಜನರ ಮುಂದಿಟ್ಟ ಇದಕ್ಕೆ ಏನು ಯಾವ ರೀತಿಯ ಪ್ರತಿಕ್ರಿಯೆ ಬರ್ತದನ್ನು ನೋಡಿಕೊಂಡು ಮುಂದಿನ ಹೆಜ್ಜೆ ನೀಡುವಂಥ ಸಾಧ್ಯತೆಗಳು ಇದ್ದಾವೆ. ಒಟ್ಟಾರೆಯಾಗಿ ಈಗ ಸಿದ್ದರಾಮಯ್ಯನವರು ಒಂದು ತಾತ್ಕಾಲಿಕವಾದಂಥ ಒಂದು ಪರಿಹಾರ ಕಂಡುಹಿಡ್ಕೊಂಡು ಇದೊಂದು ರೆಮಿಡಿ ಮಾಡಿಕೊಂಡು ನೀವು ಈಗ ಸಮಾಧಾನವಾಗಿರಬೇಕಪ್ಪ, ಮತ್ತೆ ನಾವು ಮಾಡೋಣ ಏನು ಸಾಧ್ಯ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳುವಂಥ ಸಾಧ್ಯತೆಗಳಿದ್ದಾವೆ. ಅದೇನಾಗಲಿ ಸಿದ್ದರಾಮಯ್ಯನವರು ಈಗ ಸಮಸಮವಾಗಿ ಹಂಚುವ ಮೂಲಕ ಎಡಗೈ ಮತ್ತು ಬಲಗೈದವ್ರಿಗೆ ಸಮಾಧಾನ ನೀಡಬಹುದಾ ಅನ್ನೋದೊಂದು ಪ್ರಶ್ನೆ ಇದ್ದೇ ಇದೆ. ಯಾಕೆಂದರೆ ಪ್ರತಿಯೊಂದಕ್ಕೂ ಕೊಂಕ್ ಇದ್ದೇ ಇರ್ತದೆ, ಪ್ರತಿಯೊಂದಕ್ಕೂ ವಿರೋಧಗಳು ಇದ್ದೇ ಇರ್ತವೆ. ಆದರೆ ಇದು ಆಗಲಿಕ್ಕಿಲ್ಲ ಅನ್ನೋಂಥ ಭರವಸೆ. ಯಾಕೆಂದರೆ ಎಲ್ಲರಿಗೂ ಇದರಲ್ಲಿ ಅವಕಾಶ ಸಿಗ್ತದೆ ಈ 15%. ಯಾಕಂದರೆ ಈಗ ಮೊದಲು ಆಗಬೇಕಾಗಿದ್ದು ನಿಯುಕ್ತಿಗಳು ಮೊದಲು ಮುಗಿಬೇಕಾಗಿದ್ದು ಭಾಳ ಈಗಾಗಲೇ ಜಿ ಕರ್ನಾಟಕದಲ್ಲಿ ಆಗಿದ್ದು ನೋಡಿದ್ರೆ ಧಾರವಾಡದಲ್ಲೇ ಅದಕ್ಕೊಂದು ಪರಿಹಾರ ಕೊಡಬೇಕಾಗಿತ್ತು. ಅದನ್ನು ಮುಂದೆ ಹಾಕ್ತಾ ಹೋದ್ರೆ ಮತ್ತಷ್ಟು ಹಿಗ್ಗುವಂಥ ಸಾಧ್ಯತೆಗಳಿದ್ದು, ಅದಕ್ಕೆ ಇದೊಂದು ಪರಿಹಾರ ಅಂತ ಅನ್ನಿಸ್ತಾ ಇದೆ. ಇದು ನೀವೇನಂತೀರಿ? ಇದು ಪರಿಹಾರನ ಅಲ್ವಾ ಅನ್ನೋದನ್ನು ನೀವು ತಿಳಿಸ್ಬೇಕಂತ ಹೇಳ್ತಾ, ಇದು ಇವತ್ತಿನ ಈ ಡೆವಲಪ್ಮೆಂಟ್, ಕ್ವಿಕ್ ಡೆವಲಪ್ಮೆಂಟ್ ನಿಮ್ಮ ಮುಂದೆ ತಂದಿರ್ತಾ ಇದ್ದೀನಿ. ಇದು 5.25, 5.25, 4.5 ಒಪ್ಪಿಗೆ ಆಗ್ಬೋದಾ ಎಲ್ಲರಿಗೂ ನೋಡೋಣ ಅಂತ ಹೇಳ್ತಾ ವಂದನೆಗಳು.